ಏನದು ಗೊತ್ತಿಲ್ಲ, ಅದೇನು ಗೊತ್ತಿದ್ದೇನೆ. ಹೌದು, ಅದೇ ನಾನು ಹೇಳ್ತಾ ಇದ್ರು. ಎಂತದ ಎಲ್ಲ ಎಲ್ಲೇ ಇದ್ದೀರಾ? ಇಲ್ಲಿಯಾ ಕಾಣ್ಲಿಕ್ಕಿಲ್ಲ. ಇಲ್ಲವಾ, ಸ್ವಲ್ಪ ಪ್ರಾಬ್ಲಮ್ ಅಲ್ಲಿದ್ದೆ. ಏನಾದ್ರು ಊಟ ಮಾಡ? ಕೈ ತೊಳೆದು ಬರ್ತೀನಿ ಇರು. ಹಲೋ, ಎಲ್ಲಿದ್ಯಾ? ಬೇಗ ಬಾ, ಅಮ್ಮನಿಗೆ ಹುಷಾರಿಲ್ಲ. ಎಂತಾಯ್ತು? ಬೇಗ ಬಾ ಅಂದ್ರೆ. ಹಾಂ, ಓಕೆ, ಬರ್ತೀನಿ. ಬ್ರೋ, ನಾ ಹೋಗ್ತೀನಿ ಆಯ್ತಾ, ಸ್ವಲ್ಪ ಕೆಲಸ ಇದೆ. ಏನ? ಆಮೇಲೆ ಸಿಗೋಣ, ಸ್ವಲ್ಪ ಅರ್ಜೆಂಟ್ ಕಾಲ್ ಬಂತು. ಯಾಕೇನಾಯ್ತಾ? ಏನಿಲ್ಲ, ಸ್ವಲ್ಪ ಮನೆ ಪ್ರಾಬ್ಲಮ್, ಹೋಗಿ ಬರ್ತೀನಿ. ಯಾರದು? ಓ, ನೀವಾ? ಎಂತ ಮಾಡ್ತಾ ಇದ್ದೀರಿ? ಏನಿದೆ? ಡ್ರಗ್ಸಾ? ಇರಿ, ಬ್ಯಾವರ್ಸ್, ಪೊಲೀಸ್ ಕಾಲ್ ಮಾಡ್ತೀನಿ. ಅಪ್ಪ, ಭಯ ಆಗ್ತಿದೆ. ಯಾಕೆ ಮಗ? ನಾವು ಕೂಡ ಇಂಥವ್ರ ಮಧ್ಯೆ ಬಾಳ್ತಿದೀವಲ್ಲ, ನಾಳೆ ನಮಗೇನಾದ್ರೂ ಆದ್ರೆ? ಮಗ, ಆ ಥರ ಎಲ್ಲ ಮಾತಾಡ್ಬೇಡ. ನಿನ್ನನ್ನು ಬಿಟ್ಟು ನನಗೆ ಯಾರಿದ್ದಾರೆ? ನೀನೇ ನನ್ನ ಆಸ್ತಿ. ದನು, ಬೇಗ ಬಾಗಿಲ್ತೀಗ. ಎಂತದ? ಏನಾಯ್ತಾ? ಅಲ್ಲಿ ರಿಚ್ಚುನ ಕೊಂದ್ಬಿಟ್ರು. ನಿನ್ನ ಫ್ರೆಂಡ್ ಎತ್ತಿದ್ದು ಯಾರು ಗೊತ್ತಾ? ಸಲ್ಲು ಮತ್ತು ದಚ್ಚು. ಅವತ್ತು 12 ಗಂಟೆ ರಾತ್ರಿ ಅವರಿಬ್ಬರು ನಶೆಯಲ್ಲಿದ್ದರು. ನಿಜಾನ? ನಿಜಾನ. ಇದಕ್ಕೆಲ್ಲ ಕಾರಣ ನಶೆ. ಈ ನಶೆ ಹೊಡೆದ್ರೆ ಹಾಗೇನೆ, ಮುಂದ್ಗಡೆ ಯಾವನಿದ್ರು ಕೇರೆ ಅಲ್ಲ. ತಂದೆ, ತಾಯಿ, ಅಣ್ಣ, ತಮ್ಮ, ಹೆಂಡತಿ, ಮಕ್ಕಳು ಯಾರು ಲೆಕ್ಕನೇ ಅಲ್ಲ. ಅಂಥದ್ರಲ್ಲಿ ನಿನ್ನ ಫ್ರೆಂಡ್ ಯಾವ ಲೆಕ್ಕ? ನೋವಾಗ್ತಿದ್ಯಾ? ಇದೇ ನೋವು 2 ವರ್ಷ ಮುಂಚೆ ನನಗೂ ಆಗಿತ್ತು. ಆದರೆ ನನ್ನ ಕೈಲಿ ಏನು ಮಾಡೋಕ್ಕಾಗಿಲ್ಲ. ಅವ್ರನ್ನ ಮಂಗಳೂರಲ್ಲಿ ಸಾಮ್ರಾಜ್ಯನೇ ಕಟ್ಬಿಟ್ಟಿದ್ದಾರೆ. ನಾನು ನೀನು ಮುಟ್ಟಕ್ಕೂ ಆಗಲ್ಲ. ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ನಮ್ಮ ಕೆಲಸ ನೋಡ್ಕೊಂಡು ಹೋಗ್ಬೇಕಷ್ಟೆ. ಇನ್ನು ಮುಂದೆ ನಡೆಯೋದೇ ಬೇರೆ.
ಹೊಡಿಯಲ್ಲೇ. ಪೊಲೀಸ್ ಬಂದ್ರು. ನಡಿ ಹೋಗೋಣ. ಏನ್ರೋ ನಿಮ್ದು ಇಷ್ಟು ಚಿಕ್ಕ ವಯಸ್ಸಲ್ಲೇ ರೌಡಿಸಮ್ಮ? ಯಾಕ್ರೋ ಅವನನ್ನು ಸಾಯಿಸಿದ್ರಿ? ನಾವೇನು ಬೇಕು ಅಂತ ಮಾಡಿಲ್ಲ ಸರ್, ನಮ್ಮ ಫ್ರೆಂಡನ್ನೇ ಸಾಯಿಸಿದ್ದಾರೆ. ಆ ನೋವು ಸಹಿಸಕ್ಕಾಗದೆ ಆ ಸಂದರ್ಭದಲ್ಲಿ ಕೈಯಲ್ಲಿ ಮಚ್ಚಿಡುವ ಪರಿಸ್ಥಿತಿ ಬಂತು ಸರ್. ಕೊಲೆನೇ ಪರಿಹಾರ ನೀವುಗಳೇ ಮಾಡ್ಕೊಂಡ್ರೆ ಈ ಕಾನೂನು ಪೊಲೀಸರು ಯಾಕೆ ಇದ್ದಾರೆ ಇಲ್ಲಿ? ಯಾವಾಗಲೂ ಡ್ರಗ್ಸ್ ನಶೆಯಲ್ಲೇ ಸುತ್ತಾಡ್ತಿರೋ ನನ್ನ ಮಕ್ಕಳು ಸರ್ ಅವರು. ಡ್ರಗ್ ವಾರು ರೌಡಿಸಮ್ನಲ್ಲಿ ಮಾಡಿರೋ ಎಲ್ಲ ಹೆಸರುಗಳು ಇವತ್ತು ಧೂಳು ಹಿಡ್ದಿರೋ ಫೈಲ್ನಲ್ಲಿದೆ. ನೋಡ್ತೀರಾ? ಹೇಳಕ್ಕೋದ್ರೆ ಒಂದೊಡ್ಡ ಕಥೆನೇ ಇದೆ. ನಾನು ಹೇಳುವ ಈ ಕತೆ ಕೇವಲ ನಿಮ್ಗೆ ಮಾತ್ರ ಅಲ್ಲ, ನಾನು ಹೇಳುವ ಈ ಕತೆ ಇಡೀ ಸಮಾಜಕ್ಕೆ. ಈ ನಶೆ ಅನ್ನೋದು ಯಾರನ್ನ ಯಾವ ಥರ ಆಟ ಆಡಿಸುತ್ತೆ ಗೊತ್ತಾ? ಸ್ವಂತ ತಾಯಿಯ ಪ್ರೀತಿಯನ್ನೇ ಸಾಯಿಸೋ ಥರ ಇರುತ್ತೆ. ಒಂದೂರಲ್ಲಿ ಒಂದು ದಿನ ಒಬ್ಬ ಮಗ ತನ್ನ ತಾಯಿ ಜೊತೆ ಕಣ್ಣೀರಲ್ಲಿ ಬಂದು ಮಾತಾಡ್ತಿದ್ದ. ಆ ತಾಯಿ ಅಂದ್ಕೊಂಡಿದ್ದು ಪಾಪ ತನ್ನ ಮಗನಿಗೆ ತಾಯಿ ನೆನಪಾಗಿ ಬಂದು ಅಳುತ್ತಿರಬಹುದಂತ. ಆದ್ರೆ ಅವನಿಗೆ ನೆನಪಾಗಿದ್ದು ತಾಯಿ ಪ್ರೀತಿ ಅಲ್ಲ, ತಾಯಿಯ ಕಿವಿಯಲ್ಲಿದ್ದ ಚಿನ್ನ. ನಶೆಯ ಗುಂಗಿನಲ್ಲಿ ಎತ್ತ ತಾಯಿಯ ಕಿವಿಯನ್ನೇ ಕತ್ತರಿಸಿ ಬಿಟ್ಟ. ಜೀವನ ಪೂರ್ತಿ ಕಷ್ಟಪಟ್ಟು ಸಾಕಿದ ತಾಯಿಗೆ ಅವನು ಕೊಟ್ಟ ದೊಡ್ಡ ಬಹುಮಾನ. ಅಮಲಿನ ಆಟ. ನಾವೇನು ಡ್ರಗ್ಸ್ ಹೊಡಿಲಿಲ್ಲ ಸರ್, ಡ್ರಗ್ಸ್ ಹೊಡೆದಿರೋರು ನಾವು ಹೊಡೆದಿರೋದು ಸರ್. ಕೊಲೆ ಮಾಡಿದವನು ಯಾವತ್ತು ಕೊಲೆಗಾರನೇ, ಅದು ಇವತ್ತು ನೀವಾಗಿದ್ದೀರಿ. ಮನೆಯಲ್ಲಿ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಇದ್ದಾರೆ ಅನ್ನೋದು ಕೈಯಲ್ಲಿ ಕತ್ತಿ ಹಿಡಿಯೋ 1 ಸೆಕೆಂಡ್ ಮುಂಚೆ ಯೋಚನೆ ಮಾಡದಿದ್ರೆ ಇವತ್ತು ಈ ಜಾಗದಲ್ಲಿ ನೀವು ಬಂದು ನಿಲ್ತಿರಲಿಲ್ಲ. ಕೋಪ ಎಲ್ರಿಗೂ ಬರುತ್ತೆ, ಆದರೆ ತಾಳ್ಮೆ ಕೆಲವರ ಹತ್ರ ಮಾತ್ರ ಇರುತ್ತೆ. ಒಂದು ಕ್ಷಣ ಕೋಪ ನೆತ್ತಿಗೇರಿ ಇವತ್ತು ಎಷ್ಟೋ ಯುವಕರು ಇಲ್ಲದೇ ಇರೋ ಕೇಸ್ಗಳನ್ನು ತಮ್ಮ ಮೈ ಮೇಲೆ ಹಾಕ್ಕೊಂಡಿದ್ದಾರೆ. ನನಗೇನೋ ಗೊತ್ತಾಯಿತು, ನೀವು ಬೇಕು ಅಂತ ಕೊಲೆ ಮಾಡಿರೋದಲ್ಲ ಅಂತ. ಕಾನೂನು ಕ್ರಮವಾಗಿ ಜೈಲು ಶಿಕ್ಷೆ ಮುಗಿದು ಹೊರಗೆ ಬಂದ ಮೇಲೆ ನೆಮ್ಮದಿಯಾಗಿರ್ಬೋದು ಅಂದ್ಕೊಂಡಿದ್ದೀರಾ? ಖಂಡಿತ ಸಾಧ್ಯವಿಲ್ಲ. ಮತ್ತೆ ನಿಮ್ಮನ್ನು ಹೊಡೆಯೋಕ್ಕೆ ಯಾರೋ ಕಾಯ್ತಾ ಇರ್ತಾರೆ. ಒಂದ್ಸಲ ಕತ್ತಿ ಕೈಗೆ ಬಂದರೆ ನೀವು ಬಿಟ್ಟರು ಅದು ನಿಮ್ಮನ್ನು ಬಿಡಲ್ಲ. ಕಷ್ಟಪಟ್ಟು ಎತ್ತು ಒತ್ತು ಸಾಕಿರೋ ತಂದೆ ತಾಯಿನ ನೀವುಗಳು ಎಲ್ಲಿಗೂ ಕರ್ಕೊಂಡೋಗೋದಿದ್ರು ಪರವಾಗಿಲ್ಲ, ಕೋರ್ಟು ಸ್ಟೇಷನ್ ಅಂತ ಮಾತ್ರ ಅವರನ್ನು ಅಲೆದಾಡಕ್ಕೆ ಬಿಡಬೇಡಿ. ಜೀವನಾನ ಕಟ್ಟಬೇಕು ಹೊರತು ಯಾವತ್ತೂ ಸುಡಬಾರ್ದು. ಇವತ್ತು ನ್ಯಾಯಾಲಯದ ತೀರ್ಪು ಯಾವ ರೀತಿ ಬರ್ತದೆ ಗೊತ್ತಾಗಲ್ಲ, ಆದರೆ ಇವತ್ತು ಯಾರು ನೀವು ನನ್ನ ಮಾತು ಕೇಳಲ್ಲ. ಒಂದು ಮಾತು ಹೇಳ್ತೇನೆ, ಯಾವಾಗ ನಿಮ್ಮ ಮನಸ್ಸಲ್ಲಿ ನಾವು ಒಳ್ಳೆಯವರಾಗಬೇಕಂತ ಆಲೋಚನೆ ಬರುತ್ತದೆ, ಆವಾಗ ನೀವು ನಿಜವಾಗ್ಲೂ ಒಳ್ಳೆಯವರಾಗ್ತೀರಿ. ಒಳ್ಳೆಯವರಾಗಿ. ವಾದ ವಿವಾದಗಳನ್ನು ಪರಿಶೀಲನೆ ಮಾಡಿದ ನಂತರ ಕೊಲೆ ಮಾಡಿದವರು ಸಾಕ್ಷಿ ಸಮೇತವಾಗಿ ಸಿಕ್ಕಿರುವುದು ಸಾಬೀತಾಗಿದೆ. ಆರೋಪಿಗಳನ್ನು 6 ತಿಂಗಳ ಕಾಲ ಬಂಧಿಸಿ ನಂತರ ಐಪಿಸಿ ಸೆಕ್ಷನ್ 302 ಪ್ರಕಾರ ಗಲ್ಲಿಗೇರಿಸಲಾಗುತ್ತದೆ. ಇಲ್ಲಿ ಮುರ್ಸಿದ್ ಲಾಯರ್ ಇಲ್ಲಿ ಅಲ್ಲಿ ಹೋಟೆಲಲ್ಲಿ ಕೂತ್ಕೊಂಡಿದ್ದಾರಲ್ಲ, ಹೋಗಿ ಸರ್. ಸರ್ ನಮಸ್ತೆ ಸರ್. ಅವ್ರು 3 ಜನ ನನ್ನ ಮಕ್ಕಳು ಸರ್. ಅವರು ಅಮಾಯಕರು ಸರ್. ಅವರನ್ನು ಹೇಗಾದರೂ ಮಾಡಿ ಬಿಡಿಸಿ ಸರ್. ಚಿಕ್ಕದಿಂದಲೂ ಆ ಮಕ್ಕಳನ್ನು ನೋಡ್ತಾ ಇದ್ದೀನಿ. ನನ್ನ ಮಗ ಹೋದ ಮೇಲೆ ನನಗೆ ಯಾರೂ ಇಲ್ಲ ಸರ್. ಪ್ಲೀಸ್ ಸರ್, ಬಿಡಿಸಿ ಸರ್. ಅವರಿಗೆ ಗಲ್ಲು ಶಿಕ್ಷೆ ಕೊಡೋದಾಗೆ ಮಾಡಿ ಸರ್. ಅಣ್ಣ, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಕಾನೂನಿಗೆ ಎದುರಾಗಿ ಏನು ಮಾಡೋಕ್ಕಾಗಲ್ಲ. ಕಾನೂನನ್ನು ಎಲ್ಲರೂ ಒಪ್ಪಲೇಬೇಕು. ಕಾನೂನು ಎಲ್ರಿಗೂ ಸರಿ ಸಮಾನ. ಕಾನೂನಿನ ಮುಂದೆ ತಲೆ ಬಾಗಲೇಬೇಕು. ನನ್ನ ಕೈಯಲ್ಲಾದಷ್ಟು ನಾನು ಮಾಡಿದ್ದೀನಿ. ಸಾರಿ. ಕನಸಿನ ಯೌವನ ಕಳೆದೆ ಹೋಯಿತು, ಬದುಕಿನ ಅಂತ್ಯವು ಬೇಗನೆ ಆಯಿತು. ಎಂದು ಮಾಡಿದ ತಪ್ಪು ನೇಣಿಗೆ ಶರಣು ಆಗುವಂತಿದೆ. ಆಸೆ ಹರಣ ಮೊದಲನ ಮಾಡಿದೆ, ತಿಳಿಯದೆ ದೋಷ ಕರ್ಮ ನಿನ್ ಹಿಂದೆನೆ ಸುತ್ತೋದು ಸತ್ಯ ತಿಳಿ, ಬದುಕೋದೆ ಗರಿತು ನೋಡು.
ನಶೆಯ ಗುಂಗಿನಲ್ಲಿ ಯೌವನ ಕಳೆದುಕೊಳ್ಳಬೇಡಿ. ಇರುವಷ್ಟು ದಿನ ನೆಮ್ಮದಿಯಿಂದ ಬಾಳಿ. ಅಡ್ಡದಾರಿಯಿಂದ ಬೆಳೆದವರು ಅರ್ಧದಲ್ಲೇ ಹೋಗ್ತಾರೆ. ಅರಳಿದ ಹೂವು ಕೂಡ ಹೆಣದ ಮೇಲೆ ಮಾಲೆ ಆಗುವುದು. ಯೌವನದ ಬದುಕು ಬೆಳಕಾಗಲಿ ಹೊರತು ಹೊಲಸಾಗದಿರಲಿ. ಮಣ್ಣಿನಿಂದ ಬಂದ ಜೀವ ಮಣ್ಣಿಗೇನೆ ಸ್ವಂತ. ಹಲೋ ಅಣ್ಣ, ಎತ್ಕೊಂಡು ಬಂದಿದ್ದೀವಿ. ಬರ್ತಾ ಇದ್ದೀನಿ. ಬಿಡಬೇಡ ಅಣ್ಣ. ಎಲ್ಲ ಮುಗೀತು, ಅಣ್ಣ ಬಂದ್ರು. ಮೋಸ ಮಾಡಿರೋ ನಿಯತ್ತಿಲ್ಲದ ನಾಯಿ. ನನ್ನ ಜೊತೆ ಇದ್ದು ನನ್ನನ್ನ ತಿಂದು ನನಗೆ ಅಪ್ಪ ದ್ರೋಹಿ.